ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಬೆಳಗಾವಿ ಚಳಿಗಾಲದ ಅಧಿವೇಶನ ಮೊದಲನೇ ದಿನ ಏನೇನಾಯಿತು, ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಶೇರ್ ಮಾಡ್ತಾರೆ ಇಷ್ಟ ಆದ್ರೆ. ಬೆಳಗಾವಿ ಚಳಿಗಾಲದ ಅಧಿವೇಶನ ಅಂದರೆ ಏನ್ರಿ, ಫುಲ್ ಟೈಮ್ ಪಾಸ್. ಅದು ಯಾವುದೇ ಸರ್ಕಾರ ಬರಲಿ, ಫುಲ್ ಟೈಮ್ ಪಾಸ್. ಇವತ್ತು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಬೆಳಗಾವಿ ಅಧಿವೇಶನಕ್ಕೆ ಗೈರಾದರು. ಬಿಟ್ಬಿಡ್ರಿ ಅವ್ರನ್ನ. ಇಂಥವ್ರು ಎಷ್ಟೋ ಮಂದಿ ಗೈರು ಹಾಕೋತ ಇರ್ತಿರ್ತಾರೆ ನಮ್ಮಲ್ಲಿ, ಅವ್ರನ್ನ ಬಿಟ್ಬಿಡ್ರಿ. ಇನ್ನು ಇದ್ದವ್ರು ಏನು ಚರ್ಚೆ ಮಾಡಿದ್ರು, ಮುಖ್ಯಮಂತ್ರಿ ಅವರು ಏನು ಚರ್ಚೆ ಮಾಡಿದ್ರು. ಮುಖ್ಯಮಂತ್ರಿ ಅವರು ಬೆಳಗಾವಿಗೆ KGF ಸ್ಟೈಲ್ನಾಗ ಹೆಲಿಕಾಪ್ಟರ್ನಾಗ ದರ ಬಂದರು, ದರ ಹೋಟೆಲ್ಗೆ ಹೋದರು, ಅಲ್ಲಿಂದ ಸುವರ್ಣಸೌಧಕ್ಕೆ ಹೋಗಿಬಿಟ್ರು. ಯಾವ ವಿಷಯಗಳನ್ನ ಚರ್ಚೆ ಮಾಡಿದ್ರು? ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದು ಒಂದೇ ವಿಷಯ ಅಲ್ಲ. ಆ ಮೇಟಿ ಅಂತಕ್ಕಂಥ ಅವರೊಬ್ಬ ಆತ್ಮೀಯ ಗೆಳೆಯ ರಾಜಕೀಯ ನಾಯಕ ಸತ್ತವ್ರ ಬಗ್ಗೆ ಏನಪ್ಪ ಅಂದ್ರೆ ಚರ್ಚೆ ಮಾಡ್ಕೊತು ನಮ್ಮ ಸಿದ್ದರಾಮಯ್ಯನವ್ರು ಕೊತ್ತರು. ಸಿದ್ದರಾಮಯ್ಯನ ಒಂದು ಒತ್ತಾಟ ಕೇಳ್ರಿ. ಇನ್ನು ಪ್ರಮುಖವಾಗಿ ಕರ್ನಾಟಕದಲ್ಲಿ 3 ಲಕ್ಷ ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಅದಾವ. ಅದ್ರ ಬಗ್ಗೆ ಚರ್ಚೆ ಆಗಬೇಕಿತ್ತು. ಮೊದಲನೇ ದಿನ ಹೆಂಗಪ್ಪ ಅಂದ್ರೆ ಪ್ರಾರಂಭ ಚಂದ್ರ ಇರಬೇಕಾಗಿತ್ತು. ಪ್ರಾರಂಭ ಹೆಂಗಾಗ್ಯದಪ್ಪ ಅಂದ್ರೆ ಇವ್ರದ್ದು 3 ವರ್ಷ ಏನು ಮಾಡ್ಕೊತ ಬಂದಿದಾರಲ್ಲ ಅದನ್ನ ಇಲ್ಲಿ 15 ದಿನ ಮಾಡಿ ಹೋಗಿ ಬಂದಿದ್ದಾರೆ ಅವರು. ಇಲ್ಲಿ ಚರ್ಚೆ ಆಗಿದ್ದ ಏನಪ್ಪ ಅಂದ್ರೆ ವಿಷಯ, ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯ ಚರ್ಚೆ ಆಗ್ತದೆ. ಒಂದು ಕಡೆ ಸಿದ್ದರಾಮಯ್ಯನವರ ಮಗನಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರಪ್ಪ ಅಂದ್ರೆ, ನಮ್ಮಪ್ಪನ ಇನ್ನೂ ಮುಂದಿನ 2.5 ವರ್ಷ ನಮ್ಮ ಅಪ್ಪನ ಇರ್ತಾನ, ಸೊ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತಂದ ಅವ್ರು ಹೇಳ್ತಾರ. ಇನ್ನು DKಶಿ ಬೆಂಬಲಿಗರಲ್ಲಿ ಒಬ್ಬನಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಶಾಸಕರು ಏನು ಹೇಳ್ತಾರಪ್ಪ ಅಂದ್ರೆ, ಇದ್ರ ಬಗ್ಗೆ ಮಾತಾಡಬಾರ್ದಂತ ನಮಗೆ ಹೈಕಮಾಂಡ್ ಅವ್ರು ಹೇಳಿದಾರ. ನಾನು ಜನವರಿ 2 ತಾರೀಕು ಇದ್ರ ಬಗ್ಗೆ ನಾನು ಹೇಳ್ತೀನಿ. ಆದರೂ ಕೂಡ ಏನಪ್ಪಾ ಅಂದ್ರೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, DK ಶಿವಕುಮಾರ್ ಅವರೇ ಮುಂದಿನ ಮಂತ್ರಿ ಹಾಗೆ ಆಗ್ತಾರ ಅಂತಂದ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ. ಇನ್ನೊಂದು ಕಡೆ ಹೋಗಿ ಸಿದ್ದರಾಮಯ್ಯ ಬೆಂಬಲಿಗರು ಏನು ಹೇಳ್ತಾರಪ್ಪ ಅಂದ್ರೆ, ನೋಡ್ರಿ ಇದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಬ್ರೇಕ್ಫಾಸ್ಟ್ ಏನು ಮೀಟಿಂಗ್ ಆಗಿತ್ತಲ್ಲ ಅದು ಕೂಡ ಅನ್ಸಕ್ಸಸ್ಫುಲ್ ಆಗ್ಯದ. ಯಾಕಂದರೆ ಸುವರ್ಣಸೌಧದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಚರ್ಚೆ ನಡೀತಾ ಇದೆ. ಸೊ ಇಲ್ಲಿವರೆಗೂ ನಮಗೆ ಇದ್ರ ಬಗ್ಗೆ ಮಾತನಾಡೋಕ್ಕೆ ಹಕ್ಕನ್ನು ಹೈಕಮಾಂಡ್ ಕೊಟ್ಟಿಲ್ಲ, ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಇದ್ರೆ ಚಲೋ ತಂದ ಕೇವಲ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಬಡಿದಾಟ ನಡೀತಾ ಇದೆ. ಇದ್ರ ಮ್ಯಾಗಿಂದ ಬಂದು ಸಂತೋಷ್ ಲಾಡ್ ಒಬ್ರು ಏನು ಹೇಳ್ತಾರಪ್ಪ ಅಂದ್ರೆ, ನನಗೇನು ಇದ್ರ ಬಗ್ಗೆ ಕೇಳಕ್ಕೆ ಹೋಗ್ಬೇಡ್ರಿ ನೀವು, ನಾ ಇದ್ರ ಬಗ್ಗೆ ಉತ್ತರ ಕೊಡೋದಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಆದ್ರೂ ಚಲೋ, ಆಮೇಲೆ DK ಶಿವಕುಮಾರ್ ಆದ್ರೂ ಚಲೋ, ಅಡ್ಡುಗೋಡಿ ಮ್ಯಾಗ ದೀಪ ಯಾರು ಇಟ್ಟರಪ್ಪ ಅಂದ್ರೆ ಸಂತೋಷ್ ಲಾಡ್ ಸಾಹೇಬ್ರು ಇರ್ತಾರೆ. ಸೊ ಇಲ್ಲಿಗೆ ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳ ಚರ್ಚೆ ಬಗ್ಗೆ ಟೈಮ್ ಪಾಸ್ ವಿಷಯ ಮುಕ್ತಾಯ ಆಗ್ತದೆ. ಇನ್ನು ಶಾಲೆ ವಿಷಯ ತೊಗೊಂಡು ಬರ್ತಾರೆ ನೋಡ್ರಿ. ಶಾಲ್ಯಾಗ ಹುಡುಗರಿಗೆ ಕಟಿಂಗ್ ಮಾಡ್ಕೊಂಬಾತ ಹೇಳ್ತಾರೆ. ಕಟಿಂಗ್ ಮಾಡ್ಕೊಂಬರ್ಲಿಕ್ಕೆ ಆ ಹುಡುಗಗೆ ಒಂದು ಸ್ವಲ್ಪ ಆದ್ರೂ ಶಿಕ್ಷೆಯನ್ನು ಕೊಡ್ತಾರೆ. ಇಲ್ಲ ಮನೆಗೆ ಕಳಿಸ್ತಾರೆ ಕಟಿಂಗ್ ಮಾಡ್ಕೊಂಬಾತಂದ, ಇಲ್ಲ ಪಾಲಕರನ್ನ ಕರ್ಕೊಂಬರ್ತಾರೆ ಕಟಿಂಗ್ ಮಾಡ್ಕೊಂಬಾತಂದ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಣ ಸಚಿವರು ಇಲ್ಲಿವರೆಗೂ ಕೂಡ ಕಟಿಂಗನ್ನು ಸರಿಯಾಗಿ ಮಾಡ್ಕೊಂಡಿಲ್ಲ, ಅವ್ರು ಮಾಡ್ಕೊಳ್ಳೋದು ಇಲ್ಲ. ಮಕ್ಕಳಿಗೆ ಬುದ್ಧಿ ಹೇಳೋ ಶಿಕ್ಷಕರಿಗೆ ಬುದ್ಧಿ ಹೇಳೋ ಶಿಕ್ಷಣ ಮಂತ್ರಿ ಕಟಿಂಗ್ ಮಾಡ್ಕೊಂಡೇ ಇಲ್ಲಪ್ಪ ಅಂದ್ರೆ ಈ ವ್ಯಕ್ತಿ ಶಿಕ್ಷಣ ಮಂತ್ರಿ ಆಗಿದ್ರು ಕೂಡ ವೇಸ್ಟ್. ಈ ವ್ಯಕ್ತಿ ಏನು ಹೇಳ್ತಾರಪ್ಪ ಅಂದ್ರೆ, ಕರ್ನಾಟಕದಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಿಲ್ಲ, ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಆದರೆ ಒಂದು ಕೊರತೆ ಅದ, ಶಾಲೆಗೆ ಮಕ್ಕಳ ಸಂಖ್ಯೆ ಕಡಿಮೆ ಅದ ಅಂತ ಹೇಳ್ತಾರೆ. ಶಾಲೆಗಳನ್ನು ನೀವು ಮುಚ್ಚೋದಿಲ್ಲ, ಈಗಾಗಲೇ ಮುಚ್ಚಾಗ್ಯದ, ಇನ್ನೇನು ಮುಚ್ತೀರಿ? ಮುಚ್ಚಂತೂ ಆಗ್ಯದ, ಇನ್ನು ಮುಚ್ಚಕ್ಕೆ ಹೋಗ್ಬೇಡ್ರಿ. ಇನ್ನು ಮತ್ತೊಂದೇನು ಹೇಳ್ತಾರಪ್ಪ ಅಂದ್ರೆ, ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಯದ. ಯಾಕೆ ಕಡಿಮೆ ಆಗ್ಯದ? ಯಾಕಂದ್ರೆ ಸರಿಯಾದ ಶಿಕ್ಷಣದ ಸೌಲಭ್ಯಗಳು ಅಲ್ಲಿಲ್ಲ, ಸೂರಿನ ಸೌಲಭ್ಯ ಅಲ್ಲಿಲ್ಲ, ಶಿಕ್ಷಕರು ಇದ್ರೂ ಕೂಡ ಅವ್ರು ಸರಿಯಾಗಿ ಮಕ್ಕಳು ಕಲಿಸ್ತಾ ಇಲ್ಲ. ಮಕ್ಕಳಿಗೆ ಅವ್ರು ಯಾಕೆ ಕಲಿಸ್ತಾ ಅಂದ್ರೆ ಅತ್ಯಂತ ಹೆಚ್ಚಿನ ಹೊರೆಯನ್ನು ಶಿಕ್ಷಕರ ಮೇಲೆ ಹಾಕಿದಿರಿ. ನೀವು ಹೆಚ್ಚಾಗಿ ಒತ್ತು ಕೊಡೋದಿರಪ್ಪ ಅಂದ್ರೆ ಬಾಳೆಹಣ್ಣಿಗೆ ಮತ್ತು ತತ್ತಿ ಕೊಡಾಗದಿರಿ. ಅಲ್ಲಿ ಕಲಿತಕ್ಕಂಥ ಎಲ್ಲ ಮಕ್ಕಳು ಬಡವರ ಮಕ್ಕಳದಾವ. ಸೊ ಆ ಮಕ್ಕಳಿಗೆ ಬೆಲೆಯನ್ನ ನೀವು ಕೊಡ್ತಾ ಇಲ್ಲ, ಮಕ್ಕಳ ಸಂಖ್ಯೆ ಕಡಿಮೆ ಆಗದ. ಮತ್ತೇನಾಗ್ತದ ಮಿಸ್ಟರ್ ಶಿಕ್ಷಣ ಸಚಿವರೇ? ಅದನ್ನ ಬಿಟ್ಟು ನೀವು ಯಾವ ವಿಷಯವನ್ನ ಹೇಳಬೇಕಾಗಿತ್ತಪ್ಪ ಅಂದ್ರೆ, ನಮ್ಮ ಪ್ರೈವೇಟ್ ಸ್ಕೂಲ್ಗಳದಾವ, ಅವುಗಳನ್ನ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ನಾವು ಮಾಡೋದಿಲ್ಲ. ನನ್ನ ಹೆಸರಲ್ಲೇ ಒಂದದ, ನಮ್ಮ ಅಣ್ಣನ ಹೆಸರಲ್ಲೇ ಒಂದದ, ನಮ್ಮ ಅಪ್ಪನ ಹೆಸರನ್ನ ಹಾಕಿದ್ದು. ಎಲ್ಲ ರಾಜಕಾರಣಿಗಳ ಹೆಸರಲ್ಲೇ ಒಂದೊಂದು ಪ್ರೈವೇಟ್ ಸ್ಕೂಲ್ಗಳದಾವ. ಅವಕ್ಕೆಲ್ಲ ಲೈಸೆನ್ಸ್ ಕೊಟ್ಟವ್ರು ಯಾರು? ಸರ್ಕಾರನ ಕೊಟ್ಟಿದ್ದಲ್ಲ. ಮತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಿಲ್ಲ ತಂದು ಏನು ಹೇಳ್ತೀರಿ ನೀವು? ಮುಚ್ಚಾಗ್ಯದ, ಇನ್ನೇನು ಘನಂದಾರಿ ಕೆಲಸ ಮಾಡೋದು ಅಲ್ಲಿ? ಏನೂ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಮುಂದುವರೆದು ಸಿ ಟಿ ರವಿ ಅವರು ಬರ್ತಾರೆ, ಸಾಹೇಬರು ಸಿ ಟಿ ರವಿ.
ಆ ಮನುಷ್ಯ ಏನಪ್ಪ ಅಂದ್ರೆ ರೇಷನ್ ಬಗ್ಗೆ ವಿಚಾರ ಮಾಡಕದ. ರೇಷನ್ ಯಾವಾಗ ಕೊಡ್ತೀರಿ, ಹೆಂಗೆ ಕೊಡ್ತೀರಿ, ಬ್ಯಾಳೆ ಕೊಡ್ತೀರೋ, ಅಕ್ಕಿ ಕೊಡ್ತೀರೋ, ಅಕ್ಕಿ ಜೊತೆ ಬ್ಯಾಳೆ ಕೊಡ್ತೀರೋ, ಏನು ಬ್ಯಾಳೆ ಅಕ್ಕಿ ಹಾಕಿ ಕುದಿಸಿ ತಿಂತೀರೋ, ಇಂಥ ಫಾಲ್ತು ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದ್ರಿ. ನಾವು ಬೆಳಗಾವಿ ಅಧಿವೇಶನ ಅಂದ್ರೆ ಏನು ತಿಳ್ಕೊಳ್ತೀವಿ, ರಾಜಕೀಯ ನಾಯಕರು ನಮ್ಮ ಬೆಳಗಾವಿಗೆ ಬಂದರು, ನಮ್ಮ ಉತ್ತರ ಕರ್ನಾಟಕ. ಮತ್ತೊಂದು ಏನಾಗ್ತದೆ ಅಂದ್ರೆ ಒಂದು ಆದೇಶ ಬರ್ತದೆ ರೀ, ಈ ಅಧಿವೇಶನ ನಡ್ಯಾಕೈತಂದ್ರೆ ಏನು ಆದೇಶ ಬರ್ತದೆ ಅಂದ್ರೆ ಎಲ್ಲ ಕಡೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆ ಒಂದು ಆದೇಶ ಬರ್ತದೆ. ನೋಡ್ರಿ, ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ಯದ. ಯಾವಾಗ ಯಾವ ಅಧಿಕಾರಿಗಳು, ಯಾವ ರಾಜಕೀಯ ನಾಯಕರು ಯಾವ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಕಚೇರಿಗಳಿಗೆ, ಪಂಚಾಯಿತಿಗಳಿಗೆ ಯಾವಾಗ ಭೇಟಿ ಕೊಡ್ತಾರೆ ಗೊತ್ತಿಲ್ಲ. ಸೊ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂದ್ರೆ ಇಷ್ಟು ದಿನ ಹೊಲಸದಾಗ ಇರ್ತೀರಿ, ಶೌಚಾಲಯಗಳನ್ನ ಸ್ವಚ್ಛ ಇಟ್ಕೊಳ್ಬೇಕು ಅಂದ್ರೆ ಹೊಲಸದಾಗ ಹೋಗಿ ಹೇಳೋದು ಹುಚ್ಚು ಹೋಗಿದ ಮಾಡ್ತೀರಿ. ಈ ಕಡೆ ಅಧಿವೇಶನ ಚಾಲು ಆತಂದ್ರೆ ಈ ಕಡೆ ನೋಡ್ಬೇಕ್ರಿ ನೀವು, ತಹಶೀಲ್ದಾರ್ ಆಫೀಸ್ ಇರಲಿ, ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಇರಲಿ, ಶಾಲೆಗಳು ಇರಲಿ, KSRTC ಬಸ್ ಸ್ಟ್ಯಾಂಡ್ಗಳು ಇರಲಿ, ಪಂಚಾಯತ್ಗಳು ಇರಲಿ, ಎಷ್ಟು ಸ್ವಚ್ಛ ಆಗಿರ್ತಾವ್ರಿ, ಪೂರ್ತಿ ಸ್ವಚ್ಛ, ಟಾಯ್ಲೆಟ್ ಸ್ವಚ್ಛ, ಅಗದಿ ಚಂದ 15 ದಿನ ಕೆಲಸ ಮಾಡ್ತಿರ್ತಾರೆ. ಅಗದಿ ಭಾಳ ಸಿಸ್ಟಮೆಟಿಕ್ ಆಗಿರಿ, ಜನರು ಬಂದವರಿಗೂ ಕೂಡ ಭಾಳ ಸಹಕಾರದಿಂದ ಅವ್ರ ಜೊತೆ ಕೆಲಸವನ್ನು ಮಾಡ್ತಿರ್ತಾರೆ. ಅಧಿವೇಶನ ಮುಗಿಬೇಕು ನೋಡ್ಬೇಕ್ರಿ, ಇವ್ರದ್ದು ಚಾ ಕುಡ್ಕೋತ ನಿಂತಿರ್ತಾರೆ 10 ರಿಂದ 5 ಗಂಟೆ ಮಟ್ಟ ಇವರೆಲ್ಲ. ಅಂದ್ರೆ ಇಂಥ ಒಂದು ವ್ಯವಸ್ಥೆ ಇಲ್ಲಿ ನಡೆಯಾಕತ್ತದ. ಇವರು ಟೈಮ್ ಪಾಸ್ ಮಾಡಕ್ಕೆ 15 ದಿನ ಬಂದಾರ ಇಲ್ಲಿ. ಮತ್ತು ಅದಕ್ಕೊಂದು ಬ್ರೇಕಿಂಗ್ ನ್ಯೂಸ್, DK ಶಿವಕುಮಾರ್ ಅವರು ಮೊದಲ ದಿನ ಗೈರೇನ್ರಿ ಇದ್ದರೆ ಏನು ಮಾಡ್ತಿದ್ದ, ಇದ್ದು ಏನು ಮಾಡ್ತಿರ್ಕಿಲ್ಲಲ್ಲ. ಅದಾವ ನಮ್ಮಲ್ಲಿ ಬೆಳಗಾವಿನಾಗ ಚಲೋ ಚಲೋ ಹೋಟೆಲ್ಗಳು ಅದಾವ. ಆ ಹೋಟೆಲ್ನಾಗ ಹೋಗ್ತಾರೆ ಈಗ ಸಂಜಿಕೆ ಮಸ್ತ್ ಪಕ್ಕಿ ಎಣ್ಣೆ ಹೊಡಿತಾರೆ. ಬೆಳಗಾವಿದಾಗಂತೂ ಬಿರಿಯಾನಿ ಫೇಮಸ್, ಕುಂದ ಅಂತೂ ಫೇಮಸ್, ಊಟಕ್ಕಂತೂ ಬೆಳಗಾವಿ ಫೇಮಸ್ ಅದ. ಫಸ್ಟ್ ಕ್ಲಾಸ್ ಕುತ್ತಿಗೆ ಬರೋ ಮಟ್ಟ ತಿಂತಾರೋ, ಆರಾಮಾಗಿ ಲಾಡ್ಜ್ನಾಗ ಮಲ್ಕೊಳ್ತಾರೋ, ಬೆಳಗ್ಗೆ 8 ಗಂಟೆಗೆ ಕೇಳ್ತಾವು, ಜಳಕ ಮಾಡ್ತಾವು, ಜಳಕ ಮಾಡಿ ಎದ್ದು ಮತ್ತು ಬಂದು ಅಲ್ಲೇ ಕೊಂಡ್ತಾರ. 15 ದಿನ ಫುಲ್ ಟೈಮ್ ಪಾಸ್. ಅದ್ರೊಳಗೆ ಏನಪ್ಪ ಅಂದ್ರೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ, ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರು ಸುಮಾರು 30-35 ವರ್ಷದ ರಾಜಕೀಯ ಜೀವನ ಅವ್ರದ್ದು. ಸೊ ಇವತ್ತಿಗೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಓದಬೇಕಾದ್ರೆ ಆ ಮನುಷ್ಯ ಸಂವಿಧಾನ ಪೀಠಿಕೆಯನ್ನು ನೋಡಿ ಓದಾಕತ್ತಿದ್ರು. ಎಲ್ಲೋ ನಾವು ತಪ್ಪಿ ಬಿಡ್ತೇನಲ್ಲ ಅಂತ ತಿಳ್ಕೊಂಡು ಸಂವಿಧಾನದ ಪೀಠಿಕೆಯನ್ನು ನೋಡ್ಕೊಂಡು ಓದಾಕತ್ತಿದ್ರು. ಅಲ್ರಿ, ಒನ್ನತೆ ಹುಡುಗರು ಸಂವಿಧಾನದ ಪೀಠಿಕೆಯನ್ನು ನೋಡ್ದೆ ಹೇಳ್ತಾರೆ. ನೀವು ಅದನ್ನು ನೋಡ್ಕೊಂಡು ಹೇಳಕತ್ತೀರಿ ಅಂದ್ರೆ ನೀವು ಸ್ಪೀಕರ್ ಅದೇರೋ, ನೀವು ಏನು ನಿಮ್ಗೆ ಗೊತ್ತಿರಿ ಅದು. ಸೊ ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಸ್ವಲ್ಪ ದಿನ ಯಾಕಂತೀನಂದ್ರೆ 1ನೇ ದಿನ ನೀವೆಲ್ಲ ಉದ್ಬತ್ತಿ ಹಚ್ಚಿದಿರಿ. ನಿಮಗೆ 3 ಲಕ್ಷ ಉದ್ಯೋಗಗಳು, ನಿರುದ್ಯೋಗ ತಾಂಡವಾಡಕದ ಅದ್ರ ಗೊತ್ತಿಲ್ಲ, ಬಡತನ ತಾಂಡವಾಡಕದ ಅದ್ರ ಗೊತ್ತಿಲ್ಲ, ಸರಿಯಾದ ರಸ್ತೆಗಳ ವ್ಯವಸ್ಥೆ ಸರಿಯಾಗಿಲ್ಲ, ಶೌಚಾಲಯಗಳು ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಇಲ್ಲ, ಕರೆಂಟ್ ವ್ಯವಸ್ಥೆಗಳು ಸರಿಯಾಗಿಲ್ಲ, ರೈತರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇಲ್ಲ. ಯಾರೋ ವಿಜಯೇಂದ್ರ ಹೇಳಿದ್ದ, ನಾವು ರೈತರ ಬಗ್ಗೆ ಪ್ರತಿಭಟನೆ ಮಾಡ್ತೀನಿ, ರೈತರದ ಮೊದಲನೇ ದಿನ ಐತೆ ಅಂತ. ವಿಜಯೇಂದ್ರ ಎಲ್ಲೂ ಕಾಣಲೇ ಇಲ್ಲ. ರೈತರ ಬಗ್ಗೆ ಏನು ಮಾತಾಡ್ತಾನೆ ರೀ? ಸುಮ್ಮನೆ ಹೇಳಿಕೆ ಕೊಡೋದು, ಓಟ್ ತಗೊಳಕ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. 15 ದಿನ ಅದ, ಫುಲ್ ಟೈಮ್ ಪಾಸ್ ಮಾಡ್ರಿ. ನಾ ದಿನ ಬಂದು ಏನಪ್ಪ ಅಂದ್ರೆ ಸಾಯಂಕಾಲ 8 ಗಂಟೆಗೆ ಬರ್ತೀನಿ. 1ನೇ ದಿನ ಏನಾಗ್ತದೆ ಇವತ್ತು ಹೇಳಿದ್ದೀನಿ, 2ನೇ ದಿನ ಏನಾಗ್ತದೆ ನಾಳೆ ಹೇಳ್ತೀನಿ. ನೀವು ಅದನ್ನು ಕೇಳ್ಕೊಳ್ರಿ, ಮಜಾ ತಗೊಂಡು ಆರಾಮಾಗಿರ್ರಿ. ನಮಸ್ಕಾರ.